SIR ನಿಮ್ಮ ಹುಡುಕು ಪ್ರಕ್ರಿಯೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಆಫೀಸರ್ಸು ಏನು ಮಾಡಿದ್ರು ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಒಂದು ಜುಡಿಷಿಯಲ್ ಹೆಂಗೆ ತಂದರೆ ನೀವು ಇನ್ ಎ ಡೆಮಾಕ್ರೆಟಿಕ್ ಸೆಟಪ್. ಒಂದು ಪ್ರಜೆಯ ಟ್ಯಾಕ್ಸ್ ಮನೆಯಿಂದ ನಡೆಯುತ್ತಿರುವ ಎಲೆಕ್ಷನ್ ಕಮಿಷನ್, ಅವರ ಸಂಬಳ ಎಲೆಕ್ಷನ್ ಕೊಡೋದು ನಾವು ಇವತ್ತು ಇವರು ಹೇಳ್ತಿರೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳೆಲ್ಲ ಎಲೆಕ್ಷನ್ ಕಮಿಷನ್ BLO 2000 ಹೋಗಿ ಫಿಲ್ಅಪ್ ಮಾಡಿದ್ದು ಆಗಿರೋ ಮಿಸ್ಟೇಕ್ಗಳೇ ಹೊರತು ಜನರು ಮಾಡಿರೋ ಮಿಸ್ಟೇಕ್ ಅಲ್ಲ. ಇನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋದು ಲೆಕ್ಕ ಹಾಕೋದು 5 ಕೋಟಿ ಜನ ಇದ್ದಾರೆ, 5 ಕೋಟಿ ಪ್ರಿಂಟ್ ಮಾಡಿಬಿಟ್ವಿ, ಪ್ರಿಂಟ್ ಮಾಡಿಬಿಟ್ಟು 5 ಕೋಟಿ ಹಂಚಿಬಿಟ್ವಿ. ಹೆಂಗೆ ಹಂಚ್ತೀರಿ? ಯು ಹ್ಯಾವ್ ಮೇಡ್ ಎ ಮಿಸ್ಟೇಕ್. ಪೀಪಲ್ ಆಫ್ ದಿಸ್ ಕಂಟ್ರಿ ಹ್ಯಾವ್ ನಾಟ್ ಮೇಡ್ ಎ ಮಿಸ್ಟೇಕ್. ನೋಡಿ, ಇಷ್ಟು ಮಾತುಗಳು, ಇಷ್ಟು ಸಿವಿಲ್ ಸೊಸೈಟಿ, ಇಷ್ಟು ಸಂಘ ಸಂಸ್ಥೆಗಳು ಈ SIR ಭಾರತದಲ್ಲಿ ಸ್ಟಾರ್ಟ್ ಆದಾಗಿಂದ ಇಂಥ ಒಂದು ಭಯದ ಆಂದೋಲನ ಬರ್ತಾ ಇದ್ದಾರಂತೆ ಅಂತ. ಅಂದರೆ ಇಡೀ SIRನ ಎಲೆಕ್ಷನ್ ಕಮಿಷನ್ ಪ್ರಾಸೆಸ್ಸೇ ರಾಂಗ್ ಅಲ್ವಾ? ನಮ್ಮ ಇದ್ರ ಹಿಂದೆ ರಾಜಕೀಯ ಉದ್ದೇಶ ಏನಿರ್ಬೋದು ಈ ಸರ್ಕಾರಕ್ಕೆ? ಮೊದಲನೇದಾಗಿ ಇವರು ಹೇಳಿದ ಹಾಗೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಎಲೆಕ್ಷನ್ ಚೀಫ್ ಕಮಿಷನ್ನ ಎಲೆಕ್ಟ್ ಮಾಡೋ ಪ್ರಾಸೆಸ್ಸೇ ರಾಂಗ್. ದೇರ್ ಇಸ್ ನೋ ಡೆಮಾಕ್ರಸಿ. 2 people from the ruling party, 1 from the opposition party. Who will decide? The ruling party will decide. ಅದನ್ನ one of the most dangerous things ನಾವೆಲ್ಲ ಮರೆತಾಗ್ತಿರೋದು. How did in a democratic country, ಒಂದು ಪ್ರಜಾಪ್ರಭುತ್ವ ಅಂತ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಜುಡಿಷಿಯಲ್ ಇಮ್ಯುನಿಟಿ ಕೊಟ್ಟರು, ನ್ಯಾಯಾಲಯದಿಂದ ವಿನಾಯಿತಿ. ದಟ್ ಮೀನ್ಸ್ ದೇ ಆರ್ ದ ಸುಪ್ರೀಂ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಜುಡಿಷಿಯಲ್ ಇಮ್ಯುನಿಟಿ ಇದೆ. ಆದರೆ ಒಂದು ಸಂಸ್ಥೆ, ಒಂದು ಇಂಡಿಪೆಂಡೆಂಟ್ ಸಂಸ್ಥೆ, ಭಾರತ ದೇಶದ ಮತದಾರರನ್ನು ಕರೆಕ್ಟಾಗಿ ಪಟ್ಟಿ ಮಾಡುವಂತಹ ಒಂದು ಲೆಕ್ಕ ಇಡಬೇಕಾದಂಥ ಒಂದು ಸಂಸ್ಥೆಗೆ ಯಾವ ಪೊಲಿಟಿಕಲ್ ಅಜೆಂಡಾ ಇಂದ ಜುಡಿಷಿಯಲ್ ಇಮ್ಯುನಿಟಿ ಕೊಡ್ತೀವಿ. ಅಂದರೆ ಅವ್ರು ಏನು ಮಾಡಿದ್ರು ಅವ್ರ ಮೇಲೆ ನಾವು ಕೇಸ್ ಹಾಕೋಕ್ಕಾಗಲ್ಲ. ಅವ್ರು ಏನು ಮಾಡಿದ್ರು ಅವರು ಕಾನೂನಿಗೆ ಬದ್ಧರಲ್ಲ. ದಟ್ ಮೀನ್ಸ್ ಯು ಆರ್ ಎಂಬೋಲ್ಡನಿಂಗ್ ದ ಆಫೀಸರ್ಸ್ ಬಿಫೋರ್ ದ SIR ಸ್ಟಾರ್ಟೆಡ್. SIR ನಿಮ್ಮ ಹುಡುಕು ಪ್ರಕ್ರಿಯೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನೀವು ಆಫೀಸರ್ಸು ಏನು ಮಾಡಿದ್ರು ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಒಂದು ಜುಡಿಷಿಯಲ್ ಹೆಂಗೆ ತಂದರೆ ನೀವು ಇನ್ ಎ ಡೆಮಾಕ್ರೆಟಿಕ್ ಸೆಟಪ್. ಬಿಕಾಸ್ ಆಫ್ ದಟ್, ಆ ಕಾರಣದಿಂದಾಗಲೇ ಈಗ ಎಲೆಕ್ಷನ್ ಕಮಿಷನ್ ಸರ್ವಾಧಿಕಾರಿಗಳನ್ನು ಮಾಡ್ಕೊಳ್ತಿದ್ದಾರೆ. ದೇ ಆರ್ ಬಿಹೇವಿಂಗ್ ಲೈಕ್ ಕ್ಲಿಯರ್ ಡಿಕ್ಟೇಟರ್ಸ್. ನಾವು ಹೇಳಿದ್ದೇನೆ ಅದನ್ನು ಹೆಂಗೆ ನಡ್ಕೊಳ್ತಿದ್ದಾರೆ? ವೈ ಈಸ್ ಇಟ್ ಟ್ರಾಮಟೈಸಿಂಗ್ ಅ ಸಿಟಿಸನ್? ದೇಶದ ಪ್ರಜೆಯನ್ನು ಆತಂಕಕ್ಕೊಳಗಾಡಿಸುವಂಥ ಪ್ರಕ್ರಿಯೆ ಭಾರತ ದೇಶದಲ್ಲಿ ಯಾಕೆ ಆಗಬೇಕು? ಇದನ್ನು ಕರ್ನಾಟಕದ ನಾಗರಿಕ ಸಮಾಜ, ಸಿವಿಲ್ ಸೊಸೈಟಿ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು. ಬಿಹಾರ್ನಲ್ಲಿ ಏನಾಗ್ತಾ ಇದೆ, ಬಂಗಾಳದಲ್ಲಿ ಏನಾಗ್ತಾ ಇದೆ, ಎಂತೆಂಥ ತೊಂದರೆಗಳಾಗ್ತಾ ಇದೆ. 2 ತಿಂಗಳ ಮುಂಚೆ ಅನೌನ್ಸ್ ಮಾಡಿ ನೋಡಿ, ಬೆಂಗಾಲ್ನಲ್ಲಿ ಈಗ 67 ಲಕ್ಷ ಜನರನ್ನು ಡಿಲೀಟ್ ಮಾಡೋದು. ಅವ್ರಿಗೆ ಓಟ್ ಹಾಕಿಲ್ಲ ಅಂದರು. ಈಗ ಅಷ್ಟು ಜನ ಕೋರ್ಟ್ ಬಂದಿದ್ದಾರೆ. ಆ ಕೋರ್ಟ್ನಲ್ಲಿ 27 ಲಕ್ಷ ಜನ ಕೋರ್ಟ್ಗೆ ಅಪ್ಲೈ ಮಾಡೋದು. ಬಿಗ್ ಪ್ರಾಸೆಸ್. 27 ಲಕ್ಷ ಜನ ನಾವು ಅರ್ಹರು ಅಂತ ಕೋರ್ಟ್ಗೆ ಹೋಗೋಂಗೆ ಮಾಡಿ, ಅದರಲ್ಲಿ 30,000 ಮಾತ್ರ ಟ್ರಯಲ್ ನಡೆದಿದೆ. 27 ಲಕ್ಷ ಜನ ಅಪ್ಲೈ ಮಾಡಿ 30,000 ಟ್ರಯಲ್ ನಡೀತಿದ್ರೆ, ಆ 27 ಲಕ್ಷ ಜನ ಮಾಡಿದ್ರೆ ಈಗ 34 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. ಅದನ್ನು ಬೇಕಂತ ನಿಧಾನ ಮಾಡ್ತಿದ್ದಾರೆ. ಯಾಕೆಂದರೆ ಇವೆಲ್ಲ ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು, ವರ್ಷಗಳಾಗಬೇಕು. ಅಷ್ಟೊತ್ತಿಗೆ ಓಹೋ ನಮ್ಮ ಬಾನ್ಗಡಿ ಗೊತ್ತಾಗತ್ತೆ. 67 ನಾವು ಡಿಲೀಟ್ ಮಾಡಿ ಅದರಲ್ಲೊಂದು 55 ಜನ ಮತ್ತೆ ಕೋರ್ಟ್ನಲ್ಲಿ ಗೆದ್ದು ಬಂದುಬಿಟ್ರೆ, ಅಂದರೆ ಯಾಕೆ ಇದನ್ನು ತಳ್ತಾ ಇದ್ದೀವಿ? ಒಂದು. ಎರಡನೇದು, ಕರ್ನಾಟಕಕ್ಕೆ ಬಂದಾಗ ನಮ್ಗೆ ಇನ್ನೂ 2 ವರ್ಷ ಇದೆ ಎಲೆಕ್ಷನ್ಗೆ. ಇಮಿಡಿಯೇಟ್ ಆಗಿ ವೋಟರ್ ಸಿಸ್ಟಮ್ ಬೇಕಾಗಿಲ್ಲ. ಇಟ್ ಕ್ಯಾನ್ ಬಿ ಅ ಪ್ರಾಸೆಸ್. 2002-3 ಇಂಟೆನ್ಸಿವ್ ರಿವ್ಯೂ ಹೇಗೆ ಮಾಡಿದ್ರಿ ನೀವು? ಒಂದು ಪ್ರಜೆಯ ಟ್ಯಾಕ್ಸ್ ಮನೆಯಿಂದ ನಡೆಯುತ್ತಿರುವ ಎಲೆಕ್ಷನ್ ಕಮಿಷನ್, ಅವರ ಸಂಬಳ ಎಲೆಕ್ಷನ್ ಕೊಡೋದು ನಾವು ಪ್ರತಿಯೊಬ್ಬ ನಾಗರಿಕರು ಟ್ಯಾಕ್ಸ್ ಕೊಡೋದು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕೆಲಸ ಮಾಡಿ, ಪದಾಧಿಕಾರಿ ಕೆಲಸ ಮಾಡಿ, ನಿಮ್ಗೊಂದು ಬಿಲ್ಡಿಂಗ್ ಕಟ್ಕೊಡ್ತೀವಿ ನಾವು ಟ್ಯಾಕ್ಸ್ ಮನೆಯಲ್ಲಿ, ಯು ಆರ್ ಆಲ್ ಆಫೀಸರ್ಸ್, ನಿಮ್ಮನ್ನ ಸಂಬಳ ಕೊಡ್ತೀವಿ ಅಂತ ಹೇಳಿ ನೀವು ನಮ್ಮನ್ನು ಏನು ಮಾಡಬೇಕು? ನಿಮ್ಮ ಕೆಲಸ ಏನು? ಎಲೆಕ್ಷನ್ ಕಮಿಷನ್ ಪ್ರತಿಯೊಬ್ಬ ಮನೆಗೆ ಹೋಗಿ ಪ್ರತಿ ವರ್ಷ ಮಾಡ್ತಾ ಇದ್ದೀರಿ. ಈ ಸ್ಪೆಷಲ್ ಇಂಟೆನ್ಸಿವ್ ಇದು ಮುಂಚೆ ಹೇಗೆ ನಡೀತು? ಯು ಗೋ ಟು ಒಬ್ಬ ಪ್ರಜೆಯ ಮನೆಗೆ ಹೋಗಿ ನೋಡಿ, ನಿಮ್ಮ
ನಿಮ್ದು ಆಲ್ರೆಡಿ ನಮ್ಮ ಹತ್ರ ಡಾಟಾ ಇದೆ. ಇದು ಕರೆಕ್ಟಾಗಿದೆಯಾ? ಹೊಸ ಮಕ್ಕಳೇನಾದ್ರು 18 ದಾಟಿದಾರ, ಹೊಸ ವೋಟರ್ಸ್ ಫಾರ್ಮ್ ನಂಬರ್ 6 ತಗೊಳ್ಳಿ, ಫಿಲ್ಅಪ್ ಮಾಡ್ತೀವಿ. ಅವರೇ ಫಿಲ್ಅಪ್ ಮಾಡೋದು ಆಫೀಸರ್ಸ್, ಬಿಕಾಸ್ ಅನಕ್ಷರಿಸ್ತಾರೆ, ನಿಲ್ತಿರ್ತಾರೆ, ಹೆಂಗೆ ಫಿಲ್ಅಪ್ ಮಾಡ್ಕೊಂಡು ಗೊತ್ತಿರುತ್ತೆ. ದಟ್ ವಾಸ್ ದ ಪ್ರಾಸೆಸ್. ನೀವು ಮನೆ ಚೇಂಜ್ ಮಾಡಿದ್ದೀರಾ, ಆ ಬೂತ್ನಲ್ಲಿದ್ದವ್ರು ಈ ಬೂತ್ಗೆ ಬಂದಿದ್ದೀರಿ, ಯು ಹ್ಯಾವ್ ಕಮ್ ಟು ದಿಸ್ ಬೂತ್. ಸೊ ನಮಗೆ ಇಲ್ಲಿ ಶಿಫ್ಟ್ ಮಾಡ್ತೀವಿ, ಅಲ್ಲಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಮನೇಲಿ ತೀರ್ಕೊಂಡ್ಬಿಟ್ಟಿದ್ದಾರಾ, ಡಿಲೀಟ್ ಮಾಡ್ತೀವಿ. ಫಾರ್ಮ್ ನಂಬರ್ 8 ಅಡ್ರೆಸ್ ಶಿಫ್ಟ್ ಇರ್ಬೋದು, ಇನ್ನೊಂದಕ್ಕೆ ಇರ್ಬೋದು, ಅಥವಾ ಫಾರ್ಮ್ ನಂಬರ್ 7 ಡಿಲಿಷನ್ಗೆ ಇರ್ಬೋದು, ಫಾರ್ಮ್ ನಂಬರ್ 6 ಇರ್ಬೋದು, ಅಥವಾ ಯುವರ್ ನಾನ್ ರೆಸಿಡೆಂಟ್ ಇಂಡಿಯನ್ ಕಮಿಂಗ್ ಅಂಡ್ ಡಿವೋಟ್ ಫಾರ್ಮ್ ನಂಬರ್ 6A. ಇವತ್ತು ಇವರು ಹೇಳ್ತಿರೋ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳೆಲ್ಲ ಎಲೆಕ್ಷನ್ ಕಮಿಷನ್ BLO 2002-2003 ಹೋಗಿ ಫಿಲ್ಅಪ್ ಮಾಡಿದ್ದು ಆಗಿರೋ ಮಿಸ್ಟೇಕ್ಗಳೇ ಹೊರತು ಜನರು ಮಾಡಿರೋ ಮಿಸ್ಟೇಕ್ ಅಲ್ಲ. ಇವತ್ತೇನು ಮಾಡ್ತಿದ್ರಿ ಪ್ರಕ್ರಿಯೆಯಲ್ಲಿ? ನ್ಯೂ ವೋಟರ್ಸ್, ನ್ಯೂ ಜನರೇಷನ್ಸ್ ಆರ್ ಕಮಿಂಗ್. ಸೊ ನೀವು ಏನು ಮಾಡಬೇಕು? ಒಂದು ತಿಂಗಳಲ್ಲಿ 5.5 ಕೋಟಿ ಜನರು ನೀವು ರೀಚ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನೀವು ಒಂದು 6 ತಿಂಗಳ ಮುಂಚೆ there is an SIR process which is going to happen. ಫಸ್ಟ್ ರೆಸ್ಪೆಕ್ಟ್ ದ ಡಿಗ್ನಿಟಿ ಆಫ್ ಎ ಸಿಟಿಸನ್. ಒಬ್ಬ ಪ್ರಜೆಯ ಸ್ವಾಭಿಮಾನವನ್ನು ನೀವು ಗೌರವಿಸಿ, ತಾವಾಗಿ ಮನೆ ಶಿಫ್ಟ್ ಆಗಿದ್ರೆ ಫಾರ್ಮ್ ನಂಬರ್ 8 ತಂದಿದ್ದೀವಿ, ಫಿಲ್ ಮಾಡಿ. ನಿಮ್ಮ ಮನೇಲಿ ಯಾರು ತೀರ್ಕೊಂಡಿದ್ರೆ ಹೇಳಿ, ನಮಗೆ ಡಿಲೀಟ್ ಮಾಡ್ತೀವಿ. ಅಥವಾ ನೀವು ಮನೆ ಶಿಫ್ಟ್ ಮಾಡಿ ಬಂದಿದ್ರೆ, ಎಲ್ಲಿತ್ತು ನಿಮ್ಮ ಓಟ್ ಮುಂಚೆ, ಮತ್ತೆ ಯಾಕಾಗ್ತೀವಿ? ಇವತ್ತು ನೋಡಿ, ನಾವು ಅಲ್ಲೆಲ್ಲೋ ಊರು ಹೋಗ್ತಿದ್ದಾರೆ ಓಟ್ಕೊಂಡು, ಇನ್ನೆಲ್ಲೋ ಹೋಗ್ತಾ ಇದ್ದಾರೆ, ಹಂಗೆಲ್ಲ ಓಡಾಡ್ಬೇಡಿ. ಅದರಿಂದ ಕೆಲವು ಜನ ಓಟೇ ಮಾಡ್ತಿಲ್ಲ, ಅದೊಂದು ಹಾಲಿಡೇ ಅಂದ್ಕೊಂಡಿದ್ರೆ. ಅದು ಬೇಡ, ಪ್ರತಿಯೊಬ್ಬ ಮತದಾರ ಓಟ್ ಮಾಡಬೇಕು, ಇರೋದು ಒಂದು ಹಕ್ಕು ಅಂತ. ವೈ ಡಿಡ್ ಯು ನಾಟ್ ಡೂ ದಿಸ್ ಪ್ರಾಸೆಸ್? ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡೋದು, ನನ್ನ ಲೆಕ್ಕ ಹಾಕ್ಬಿಡೋದು. 5 ಕೋಟಿ ಜನ ಇದ್ದಾರೆ, 5 ಕೋಟಿ ಪ್ರಿಂಟ್ ಮಾಡಿಬಿಟ್ವಿ. ಪ್ರಿಂಟ್ ಮಾಡಿಬಿಟ್ಟು 5 ಕೋಟಿ ಹಂಚಿಬಿಟ್ವಿ. ಹೆಂಗೆ ಹಂಚ್ತೀರಿ? ಹಂಚಿಲ್ಲ, ನೀವು ತೊಗೊಂಡೋಗಿದ್ದೀರಿ. ಆಬ್ಸೆಂಟಾ, ನೀವೊಂದು ಫಿಲ್ ಮಾಡಿಬಿಡ್ತೀರಿ, ಆಬ್ಸೆಂಟು ಡಿಲೀಟೆಡ್. ಮನೆ ಚೇಂಜ್ ಮಾಡಿದಾರಾ? ಡಿಲೀಟೆಡ್. ಹೊಸಬರಿಗೆ ಸೇರಿಸ್ಕೊಂಡು 6 ತೊಗೊಂಡೋಗಿದ್ದೀರಾ? ಇಲ್ಲ. ಸೊ ಯು ಹ್ಯಾವ್ ಡನ್ ನಥಿಂಗ್. ಅದು 1 ತಿಂಗಳೊಳಗೆ. ಆ್ಯಂಡ್ ಹ್ಯಾವ್ ಯು ಪ್ರಿಪೇರ್ಡ್ ದ BLOs? ಎಷ್ಟೋ ಜನ BLOಗಳು ದೇ ಆರ್ ನಾಟ್ ಲೋಕಲ್ ಎಟ್ ಆಲ್. ಆ ಏರಿಯಾ ಅಡ್ರೆಸ್ಗಳು ಗೊತ್ತಿರೋ BLOಗಳು. ಈ ಬೆಂಗಳೂರಿನಂಥ ನಗರಗಳಲ್ಲಿ ಅಡ್ರೆಸ್ ಗೊತ್ತಿಲ್ಲದಿದ್ರೆ ಹೆಂಗಿರ್ತಿರ್ತಾರೆ BLOಗಳು? 20 ದಿನ ಕೆಲವು ಕಡೆ ಎನ್ಯುಮರೇಷನ್ ಫಾರ್ಮ್ ಬರಲೇ ಇಲ್ಲ. ದೇ ಜಸ್ಟ್ ರ್ಯಾನ್ ಅರೌಂಡ್. ಪ್ರಾಸೆಸ್ ಇಸ್ ರಾಂಗ್. ಎಷ್ಟೋ ಜನ ಅಪ್ಲಿಕೇಶನ್ ಫಿಲ್ ಮಾಡಿಕೊಟ್ಟಿದ್ದಾರೆ, ಈ BLOಗಳು ಅಪ್ಲೋಡ್ ಮಾಡಿಲ್ಲ. ಪ್ರಾಸೆಸ್ ಇಸ್ ರಾಂಗ್. ನೀವು ಹೋದ ಮನೆಯಲ್ಲಿ ಯಾರು? ನಾವು ಹೊಸಬರಲ್ಲಿ ಬಂದಿದ್ದೀವಿ, ಯು ಹ್ಯಾವ್ ಕಮ್ ನ್ಯೂ, SIR ನಡೀತಾ ಇದೆ, ಫಾರ್ಮ್ ನಂಬರ್ 8 ತಗೊಳ್ಳಿ, ನಿಮ್ಮ ಅಡ್ರೆಸ್ ಮುಂದೆ ಎಲ್ಲಿತ್ತು ಹೇಳಿ, ಅಲ್ಲಿದ್ದು, ಓಕೆ, ಆ ಡಾಟಾ ನಂತರ ಇದೆ ಅಂತಾನೆ ಮಾಡಬೇಕು. ಹೋಗೋದು ಡಿಲೀಟ್ ಮಾಡೋದು, ಹೋಗೋದು ಡಿಲೀಟ್ ಮಾಡೋದು, ಬೇರೆ ಯಾರಿಗೂ ಹೋಯ್ತು. ಇವತ್ತು ನೋಡಿ, ಆಬ್ಸೆಂಟ್ 15,17,042 ಜನ, ಪರ್ಮನೆಂಟ್ಲಿ ಶಿಫ್ಟೆಡ್ 65,45,679. ಡೆಡ್ ನೀವು ಅನುಭವಿಸಿ ನೋಡಬೇಕು, 16,39,864. 16 ಲಕ್ಷ ಜನರನ್ನ ಡೆಡ್ಗೆ ಹಾಕಿದ್ದೀರಿ. ಬಟ್ ಕರ್ನಾಟಕದ ಡೆತ್ ಟಾಲ್ನ ಅಂಕಿಅಂಶ 3 ಪಟ್ಟಿದೆ. ಸರಿ, ಓಕೆ, 2022ರಿಂದ ಸತ್ತವ್ರ ಸಂಖ್ಯೆ ಅಂದರೆ 2022ರಿಂದ ಪ್ರತಿ ವರ್ಷ ಮಾಡ್ತಾ ಇದ್ದೀರಲ್ಲ ನೀವು BLOಗಳು, ಎಲೆಕ್ಷನ್ ಕಮಿಷನ್. ವೈ ಡಿಡ್ ಯು ನಾಟ್ ಅಪ್ಡೇಟ್ ದೆಮ್? ಸೊ ಯು ಹ್ಯಾವ್ ಮೇಡ್ ಅ ಫ್ಲಾ, ಯು ಹ್ಯಾವ್ ಮೇಡ್ ಎ ಮಿಸ್ಟೇಕ್. ಪೀಪಲ್ ಆಫ್ ದಿಸ್ ಕಂಟ್ರಿ ಹ್ಯಾವ್ ನಾಟ್ ಮೇಡ್ ಎ ಮಿಸ್ಟೇಕ್. ಫಾರ್ಮ್ನಲ್ಲಿ ಬಂದಿರೋ 59 ಇಯರ್ಸು, 52 ಇಯರ್ಸು, ಹೆಚ್ಚು ರಾಂಗು, ಈ ರಾಂಗು, ಇಟ್ ಈಸ್ ಯುವರ್ BLOs. ಎಲೆಕ್ಷನ್ ಕಮಿಷನ್ ಮನೆ ಮನೆಗೆ ಹೋಗಿ ನೀವು ಫಿಲ್ಅಪ್ ಮಾಡಿರೋ ಫಾರ್ಮ್ ಅದು, ಅದನ್ನು ಕರೆಕ್ಷನ್ಸ್ ಮಾಡಬೇಕಷ್ಟೇ. ಅದನ್ನು ಹೌ ಡು ಯು ಡಿಲೀಟ್?